ಬೇಲೂರು ತಾಲೂಕು ಮತ್ತೆ ಈ ಕಾರ್ಯಕ್ರಮದ ಯಶಸ್ವಿಯಾಗಲಿಕ್ಕೆ ಅವರೊಬ್ಬರು ಮುಖ ಕಾರಣ. ಯಾಕೆಂದ್ರೆ ನಾನು ಯಾವುದೇ ಸಮಾಜದ ಮುಖಂಡರು ಕರೆ ಮಾಡಿದ್ರು ಕೂಡ ದೇಶನೇ ಯಾರನ್ನ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು. ಅವರು ಕೂಡ ನನಗೆ ಕೆಲಸ ಕಡಿಮೆ ಮಾಡಿದಕ್ಕೋಸ್ಕರ ಸಮಾಜದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ನುಡಿಗಳನ್ನು ಹೇಳಬೇಕಂತ ಬಯಸ್ತೀವಿ. ಬಂದಿದ್ದರಿಂದ ಅರ್ಥ ಆಗಲಿಲ್ಲ. ಆದರೆ ಪೂರ್ವಭಾವ ಸಭೆ ಅಂತ ಭಾವಿಸ್ತೀನಿ ನಾನು. ಹೆಚ್ಚಿನ ಜನರಿಗೆ ಸೇರಬೇಕು ಅಂತೇಳಿ ನಾನು ನಮ್ಮ ನಾಗರಾಜ್ ಅವರು ಮಠಕ್ಕೆ ಹೋದಾಗ ಅವತ್ತೇ ಹೇಳಿದ್ರು, ಸುಮಾರು 2 ತಿಂಗಳ ಹಿಂದೆ ಹೇಳಿದ್ರು. ಅದಕ್ಕೆ ಬರೀ ಕಾರ್ಯಕ್ರಮ ಯಶಸ್ವಾಗಬೇಕು ಅಂದ್ರೆ ಗುರುಗಳು ಮುಖಾಂತರನೇ ಬರಲಿ, ನಾವು ಮಾಡಕ್ ಹೋದ್ರೆ ಯಾರು ಬರೋದಿಲ್ಲ. ಹಾಗಾಗಿ ಗುರುಗಳೇ ಮಾಡಬೇಕು ಅಂತೇಳಿ ಅವತ್ತೇ ನಾವು ಹೇಳಿ ಬಂದಿದ್ದು. ಇವತ್ತು ಎಲ್ಲ ಗುರುಗಳ ಒಂದು ಮಾರ್ಗದರ್ಶನ ನಡೀತಾ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನಾವು ಕೂಡ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಏನು ದೇಣಿಗೆ ಕೊಡ್ಬೇಕಾಗುತ್ತೆ ನಾನೀಗ ಹೇಳೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅನಿಸಿಕೆ, ಈ ರೀತಿ ವಾಗ್ದಾನಗಳನ್ನ ಓಪನ್ ಅಪ್ ಮಾಡಿಸೋದು ಒಳ್ಳೇದಲ್ಲ ಇದು. ಯಾಕೆಂದ್ರೆ ಎಲ್ಲರಿಗೂ ಅವರವರದೇ ಆದಂತಹ ಒಂದು ಆರ್ಥಿಕ ಮೊದಲು ಇರ್ತವೆ. ಅದಕ್ಕೆ ಸಮಾಜದ ಎಲ್ಲ ಹಿರಿಯರೇ ಇವತ್ತು ಏನು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಾಜದ ಆತ್ಮೀಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಎಲ್ಲರನ್ನು ಕೊಂಡೊಯ್ಯುವ, ಅದರಲ್ಲೂ ಕೂಡ ಎಲ್ಲ ವರ್ಗದವರಿಗೂ ಕೂಡ ಎಲ್ಲರೂ ಸಾಮಾಜಿಕ ಪರಿಕಲ್ಪನೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಭಾವನೆಯನ್ನು ಮೂಡಿಸಲಿಕ್ಕೆ ನಮ್ಮ ಪೂಜ್ಯ ಡಾಕ್ಟರ್ ಪಂಡಿತರಾಜ ಏನು ಹೇಳಿದರೆ ಸಮಿತಿಯ ಅಭಿಯಾನದ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಏನು ತೀರ್ಮಾನ ತಗೊಳ್ತಾರೆ, ಇಷ್ಟಿಗೆ ಹೇಳಿ ಏನು ಹೋಗ್ಬೇಕು ಅಂತ ಹೇಳ್ತಾರೆ. ಡಿಫರೆಂಟ್ ಕ್ಯಾಂಡಿಡೇಟ್ಗಳು ಪಾಪ ಫಸ್ಟೇ ಜಾಸ್ತಿ ಹೇಳಿದ್ರೆ ಅದ್ರ ಮೇಲೆ ಕೆಳ ಕೊಡೋದು, ಅವರೇ ಕಮ್ಮಿ ಹೇಳಿದ್ರೆ ಅವರಿಂದ ಕೆಳ ಕೊಡ್ತಾ ಆಟ ಮಾಡಿದ್ರೆ ಸರಿಯಾಗಿರೋದು. ಅವ್ರ 10,000 ಅಂತ ಅಂದಾಗ ಇದೆಲ್ಲ 10,000 ಕೊಡೋದ ಇತ್ತು ಎಲ್ಲರೂ. ಅವ್ರ 10,000 ಅಂದಾಗ ನಾವೇ ಹೇಳ್ಬಿಟ್ಟು ಅದಕ್ಕೆ ಏನು ಉದ್ಯೋಗಗಳು ಏನು ತೀರ್ಮಾನ 11,111 ರೂಪಾಯಿನ ಬಿಜೆಪಿ ಕೊಡ್ತಾರೆ. ಪ್ರಜಾವಣಿ ರಮೇಶ್ ಅವರು, ಪ್ರಜಾವಣಿ ರಮೇಶ್ ಅವರು, ಆನಂದ್ ಕೌಶಿಕ್ ಅವರು ಮಾಧ್ಯಮ, ರಂಗಸ್ವಾಮಿ ಅವರು ಬಹುಜನ ಪತ್ರಿಕೆ, ರಮೇಶ್ ಅವರು, ಆನಂದ್ ಅವರು, ಬಸವರಾಜರು ಅವರು ಕನ್ನಡಪ್ರಭ, ಸುರೇಶ್ ಅವರು ಹೊಸದಿಗಂತ ಪತ್ರಿಕೆ, ಸುರೇಶ್ ಹೊಸದಿಗಂತ ಪತ್ರಿಕೆ, ಟಿ ಜಗದೀಶ್ ಅವರು ನರಸಾಹಿತ್ಯ ಪತ್ರಿಕೆ, ಬೋರವೆಳ್ಳಿ ವೆಂಕಟೇಶ್ ಅವರು ಲೇಖನಿ ಪತ್ರಿಕೆ, ಜೀವನ್ ಅವರು ನಾಗರಾಜ್ ಶೆಟ್ಟರು, ಸಂಪೂರ್ಣ ಸಹಕಾರ ನೀಡಿದಂಥ ಹೊಯ್ಸಳ ವಿಜಯಣ್ಣನವರಿಗೆ ನಮ್ಮ ಸಮಾಜದ ವತಿಯಿಂದ ಪೂರ್ವಕವಾದ ಧನ್ಯವಾದಗಳು. ಜೀವನ್ ಅಂತ ಪತ್ರಿಕೆ, ಜೀವನ್ ದಯಮಾಡಿ ಯಾರು ಅನ್ಯತಾ ಮಾಡ್ಕೊಳ್ಳಿ. ಯಾರಾದ ಪತ್ರಿಕೆ ಕಾರ್ಯಕ್ರಮದ ಉದ್ದೇಶ ಮತ್ತು ಇದರ ವ್ಯವಸ್ಥೆ ಬಗ್ಗೆ ತಮ್ಮೆಲ್ಲರೂ ಕೂಡ ಗೊತ್ತಾಗಿದೆ. ಇವತ್ತಿನ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರ ಬಗ್ಗೆ ಪುರಪರಂಪರೆಗಳನ್ನು ಸಮರ್ಪಿಸಿ ಎಲ್ಲ ಸಮಾಜದ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ
2ನೇ ತಾರೀಕು ಹಾಸನದಲ್ಲಿ ಸುಮಾರೊಂದು ಹಾಸನ ಜಿಲ್ಲೆಯ ಎಲ್ಲ ಪರಮ ಪೂಜ್ಯರು ಸೇರಿ ಒಂದು ಸಭೆಯನ್ನ ನಿರ್ವಹಣೆ ಮಾಡಿತ್ತು. ಆ ಸಭೆಯಲ್ಲಿ ಪ್ರತಿ ತಾಲೂಕು ಆ ತಾಲೂಕಿನಲ್ಲಿರುವ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಸಮಾಜದ ಬಂಧುಗಳ ಸಭೆಯನ್ನು ಕರೆಯಬೇಕು ಅನ್ನುವಂಥ ಒಂದು ತೀರ್ಮಾನ ಆಗಿತ್ತು. ಅದರಂತೆ ಇವತ್ತು ನಮ್ಮ ಕೋಳಗುಂದ ಪೂಜ್ಯರ ಹಾಗೂ ರುದ್ರಮುನಿ ಸ್ವಾಮೀಜಿಯವರ ನಮ್ಮ ಯಳನಾಡು ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಸಮಾಜದ ಬಂಧುಗಳ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯ ಉದ್ದೇಶ ಈ ನಾಡಿಗೆ ಸುಮಾರು 900 ವರ್ಷಗಳ ಹಿಂದೆ ಒಂದು ಅದ್ಭುತವಾದಂತಹ ಶಕ್ತಿ, ಸಂದೇಶ, ಒಂದು ಸಂಕೇತವನ್ನು ಬಿಟ್ಟು ಹೋದಂತಹ ವಿಶ್ವಗುರು ಬಸವಣ್ಣನವರನ್ನು ನಾನಾ ವಿಧದಲ್ಲಿ ಬಸವಣ್ಣನವರನ್ನು ಗುರುತಿಸ್ತಾರೆ. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತಾರೆ, ವಿಶ್ವಗುರು ಬಸವಣ್ಣ ಅಂತ ಹೇಳ್ತಾರೆ, ಜಗಜ್ಯೋತಿ ಬಸವೇಶ್ವರರು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಸೇರ್ಪಡೆಯಾದಂಥದ್ದು ಬಸವಣ್ಣನವ್ರನ್ನ ಇಡೀ ನಾಡಿಗೆ ಸಾಂಸ್ಕೃತಿಕ ನಾಯಕ ಅಂತೆಂದು ಹೇಳುತ್ತೇವೆ. ಬಿರುದನ್ನ ಕೊಟ್ಟಂಥದ್ದು ಸರ್ಕಾರ. ಆ ಸರ್ಕಾರ ಬಿರುದನ್ನು ಕೊಟ್ಟ ಮೇಲೆ ಯಾರಿಗೂ ಅದು ಗೊತ್ತಾಗಿರಲಿಲ್ಲ. ಅದನ್ನ ಮನಗಂಡಂಥ ನಮ್ಮ ಉತ್ತರ ಕರ್ನಾಟಕದ ಪರಮ ಪೂಜ್ಯರೆಲ್ಲರೂ ಸೇರಿ ಸ್ವಾಮೀಜಿಯವರೆಲ್ಲರೂ ಒಂದು ಸಭೆಯನ್ನ ಮಾಡಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನು, ಅಂದ್ರೆ ಏನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡುತ್ತವೆ, ಇದನ್ನ ಇಡೀ ಸಮಾಜಕ್ಕೆ ತಿಳಿಸ್ಬೇಕು, ಇಡೀ ಸಮಾಜದ ವ್ಯಕ್ತಿಗಳಿಗೆ ಇದನ್ನು ಮನೆ ಮನೆಗೆ ಮುಟ್ಟಿಸ್ಬೇಕು ಅನ್ನುವಂಥ ಒಂದು ದೃಢವಾದಂಥ ನಿರ್ಧಾರವನ್ನ ಪೂಜ್ಯರೆಲ್ಲ ತಗೊಂಡು ಇವತ್ತಿಡೀ ನಾಡಿನಾದ್ಯಂತ, ಕನ್ನಡ ನಾಡಿನಾದ್ಯಂತ ಇವತ್ತು ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ 1ನೇ ತಾರೀಕು ಆಗಿದೆ. ತಾವೆಲ್ಲರೂ ಈಗ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಒಂದೊಂದು ಕಾರ್ಯಕ್ರಮದಲ್ಲಿ 50,000, 60,000, ಲಕ್ಷ ಗಂಟೆ ಜನ ಇವತ್ತು ಉತ್ತರ ಕರ್ನಾಟಕದಲ್ಲಿ ಸೇರಿ ವಿಶೇಷವಾದಂತಹ ಒಂದು ಕ್ರಾಂತಿ ಇವತ್ತು ಆಗ್ತಾ ಇದೆ. 12ನೇ ಶತಮಾನದಲ್ಲಿ ಏನು ಶರಣರು ತತ್ವ ಸಿದ್ಧಾಂತವನ್ನು ಉಳಿಸಲಿಕ್ಕೆ ಒಂದು ಕ್ರಾಂತಿ ಆಯಿತು, ನಾವು 21ನೇ ಶತಮಾನದಲ್ಲಿ ಆ ವಿಚಾರಧಾರೆಗಳನ್ನು ಉಳಿಸಲಿಕ್ಕೆ ಇವತ್ತು ಕ್ರಾಂತಿಯನ್ನು ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಇವತ್ತು ಸಂಸ್ಕೃತಿ, ಸಂಸ್ಕಾರ ಅನ್ನುವಂಥದ್ದು ನಶಿಸುವಂತ ದಿನಗಳಿಗೆ ಬಂದು ನಾವು ತಿಳ್ಕೊಂಡಿದ್ದೇವೆ. ಈಗಾಗಲೇ ತಾವೆಲ್ಲರೂ ಜಾತಿ ಸಂಘರ್ಷಗಳ ಬಗ್ಗೆ, ಸಮಾಜದ ಸಂಘರ್ಷಗಳ ಬಗ್ಗೆ, ನಾನು ಶ್ರೇಷ್ಠ ನಾನು ಕನಿಷ್ಠ ಅನ್ನೋ ಭಾವನೆಯಿಂದ ಇವತ್ತು ನಾವು ಬೆಂದು ಹೋಗ್ತಾ ಇದ್ದೇವೆ. ಬಸವಣ್ಣನವರು ಅವತ್ತಿನ ಕಾಲಕ್ಕೆ ಇವನಾರವ ಅನ್ನೋ ಪ್ರಶ್ನೆ ಹಾಕೊಂಡೇಬೇಡಿ, ಇವ ನಮ್ಮವ ಅನ್ನೋದನ್ನು ಮಾತ್ರ ಹೇಳಿ ಅನ್ನುವಂಥದ್ದನ್ನ ಅವತ್ತು ಒಂದು ವಾಕ್ಯವನ್ನ ತಂದರು. ಆ ವಾಕ್ಯದಂತೆ ಇವತ್ತು ನಾವು ನಡೆದಿದ್ರೆ ಈ ದೇಶಕ್ಕಾಗ್ಲಿ, ಇಡೀ ಪ್ರಪಂಚಕ್ಕಾಗ್ಲಿ ಅಥವಾ ರಾಜ್ಯಕ್ಕಾಗ್ಲಿ ಇವತ್ತು ಯುದ್ಧ ಅನ್ನುವಂಥ ಸನ್ನಿವೇಶ ಆಗಲಿ, ಜಾತಿ ಅನ್ನೋ ಸನ್ನಿವೇಶ ಆಗಲಿ, ದ್ವೇಷ ಅನ್ನುವಂಥ ಸನ್ನಿವೇಶ ಆಗಲಿ ಇವತ್ತು ಬಂದಿದೆ. ಅಂತಹ ಸಂದರ್ಭಕ್ಕೆ ಇವತ್ತು ಬಸವಣ್ಣವರನ್ನು ಯಾಕೆ ವಿಶ್ವಗುರು ಅಂತಂದ್ರೆ ಅವರು ಆಡಿದಂಥ ಒಂದೊಂದು ಮಾತುಗಳು ಅದು ವಿಶ್ವಕ್ಕೆ ಗುರುವಿನ ಮಾರ್ಗದರ್ಶನ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಅಂಥ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮವನ್ನ ರಾಜ್ಯದಾದ್ಯಂತ ಇವತ್ತಿಗೆ ಹಮ್ಮಿಕೊಂಡಿದ್ದೆ. ಆ 21ನೇ ತಾರೀಕು ನಮ್ಮ ಹಾಸನ ಜಿಲ್ಲೆಗೆ ಬರ್ತಾ ಇದೆ. 21ನೇ ತಾರೀಕು ನಾವು ಹಾಸನದಲ್ಲಿ ಇವತ್ತಿಡೀ ಹಾಸನ ಜಿಲ್ಲೆಯ ಪ್ರತಿ ಮನೆಗೂ ಕೂಡ, ಪ್ರತಿ ಸಮಾಜದ ವ್ಯಕ್ತಿಗಳಿಗೆ, ಪ್ರತಿ ಮಾನವ ಕುಲ, ಅದು ಜಾತಿ ಸಂಘರ್ಷಣದಕ್ಕಿಂತ ಅಥವಾ ಜಾತಿಗಳ ಮಧ್ಯ ಬಸವಣ್ಣ ಒಂದು ಜಾತಿಗೆ ಸೀಮಿತ ಆದಂಥವರಲ್ಲ ಅನ್ನೋ ಕಾರಣಕ್ಕಾಗಿ ಇಡೀ ಸಮಾಜಕ್ಕೆ ಮುಟ್ಟಿಸಬೇಕು, ಇಡೀ ಜನಕ್ಕೆ, ಮಾನವ ಕುಲಕ್ಕೆ ಬಸವಣ್ಣವರ ಸಂದೇಶಗಳನ್ನು ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡೋದಕ್ಕೆ, ಅರ್ಥಪೂರ್ಣವಾಗಿ ಮಾಡೋದಕ್ಕೆ ಒಂದಿಷ್ಟು ಸ್ವಾಮೀಜಿಯವರೆಲ್ಲರ ನೇತೃತ್ವದಲ್ಲಿ ಒಂದಿಷ್ಟು ಚಿಂತನೆಗಳನ್ನ ಮಾಡ್ತಾ ಇದ್ದೇವೆ. ಬಹುಶಃ 21ನೇ ತಾರೀಕು ಹಾಸನ ನಗರದಲ್ಲಿ ಚಿಕ್ಕಮಗಳೂರಿಂದ ಮುಗಿಸ್ಕೊಂಡು 21ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬೇಲೂರು ಪ್ರವೇಶ ಆಗ್ತಾ ಇದೆ. 10 ಗಂಟೆಯಲ್ಲಿ ಅಲ್ಲಿ ಭಕ್ತರು, ಆ ಭಾಗದ ಭಕ್ತರೆಲ್ಲ ಸೇರಿ ಸ್ವಾಗತ, ಬಸವಣ್ಣ ರಥವನ್ನು ಸ್ವಾಗತ ಮಾಡಿಕೊಂಡು ಬೇಲೂರಿನಲ್ಲಿ ಬಸವ ಪುತ್ಥಳಿಗೆ ಒಂದು ಮಾಲಾರ್ಪಣೆಯನ್ನು ಮಾಡಿ 11 ಗಂಟೆಗೆ ಹಾಸನಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ.
ಹಾಸನದಲ್ಲಿ 11 ಗಂಟೆಗೆ ಸಂವಾದ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಸಂವಾದ ಕಾರ್ಯಕ್ರಮ, ಬಸವಣ್ಣವರ ಚಿಂತನೆಗಳನ್ನ, ಬಸವಣ್ಣವರ ಆದರ್ಶಗಳನ್ನ ಮತ್ತು ಅವತ್ತಿಗೂ ಮತ್ತು ಇವತ್ತಿಗೂ ವ್ಯತ್ಯಾಸಗಳನ್ನ ಮತ್ತು ಅವತ್ತಿನ ಕಾಲದ ಶರಣರ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ವಿದ್ಯಾರ್ಥಿಗಳ ಜೀವನಕ್ಕೆ ಅಳವಡಿಸಬೇಕು ಮತ್ತು ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳಿರೋದ್ರಿಂದ ಅವರ ಭವಿಷ್ಯಕ್ಕೆ ಈ ವಿಷಯಗಳನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಂವಾದ ಕಾರ್ಯಕ್ರಮ ಏರ್ಪಡ್ತಾ ಇದೆ. ಹತ್ತತ್ರ 1 ಗಂಟೆವರೆಗೂ ಸಂವಾದ ಕಾರ್ಯಕ್ರಮ ಇರುತ್ತದೆ. ಆ ನಂತರ 3 ಗಂಟೆ ಅಥವಾ 4 ಗಂಟೆ ಸಮಯಕ್ಕೆ ವಿವಿಧ ನಗರದ ಬೀದಿಗಳಲ್ಲಿ, ಪ್ರಮುಖ ಬೀದಿಗಳಲ್ಲಿ ಬಸವರಾತ್ರವನ್ನು ಒಂದು ಉತ್ಸವದ ಮುಖಾಂತರ ನಾನಾ ಕಲಾ ತಂಡಗಳು ಮತ್ತು ಮಹಿಳೆಯರಿಂದ ಸ್ವಾಗತ ಕಾರ್ಯಕ್ರಮ, ಹಾಗೆ ಶರಣರ ಬಿಂಬಿಸುವಂತಹ ವೇಷಭೂಷಣಗಳು, ಅವರ ವಚನಗಳನ್ನು ಹೇಳುವಂಥದ್ದು, ಹಾಗೆ ಈ ತರದ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಪ್ರಮುಖ ಬೀದಿಗಳಲ್ಲಿ ಮಾಡುವ ಮುಖಾಂತರ 5 ಗಂಟೆಗೆ ಒಂದು ಧಾರ್ಮಿಕ ಸಭೆಯನ್ನು, ಉಪನ್ಯಾಸ ಕಾರ್ಯಕ್ರಮವನ್ನ ಕಲಾಭವನಲ್ಲಿ ಏರ್ಪಡಿಸಲಾಗಿದೆ. 5ರಿಂದ ಸುಮಾರು 8 ಗಂಟೆವರೆಗೂ ಕೂಡ ವಿಶೇಷ ಉಪನ್ಯಾಸ, ಹಾಗೆ ಸ್ವಾಮೀಜಿಯವರಿಂದ ಚಿಂತನೆ, ಸ್ವಾಮೀಜಿಯವರಿಂದ 12ನೇ ಶತಮಾನದಿಂದ ಇಲ್ಲಿಯವರೆಗೂ ಕೂಡ ನಡೆದು ಬಂದಂತ ಅನೇಕ ಘಟನೆಗಳನ್ನು, ಅನೇಕ ನಿರ್ದೇಶನಗಳನ್ನ ಸ್ವಾಮೀಜಿಯವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಲಿದ್ದಾರೆ. ಎಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಮಾಜದ ಬಂಧುಗಳು, ಅದರಲ್ಲಿ ವಿಶೇಷವಾಗಿ ಎಲ್ಲ ಹಾಸನ ಜಿಲ್ಲೆಯ ಪರಮ ಪೂಜ್ಯರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಷೆಗಳು ನಾವು ಹೇಳುವಂಥದ್ದಿಷ್ಟೇ. ಈಗಾಗಲೇ ಚರ್ಚೆ ಆಯಿತು. ಕೆಲವು ಈ ಚರ್ಚೆಗಳಿಗೆ ಒಂದು ಇತಿಶ್ರೀ ಹಾಡಬೇಕಾಗುತ್ತೆ. ನಾವು ಯಾವಾಗಲೂ ಕೂಡ ಬರೀ ಚರ್ಚೆಗಳನ್ನೇ ಮಾಡ್ತಾ ಹೋದ್ರೆ ಅದಕ್ಕೆ ಅಂತಿಮ ಫುಲ್ ಸ್ಟಾಪ್ ಇಡೋದು ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತಿದೊಂದು ಒಳ್ಳೆ ಕಾರ್ಯಕ್ರಮ. ನಾಡಿನಲ್ಲಿ ಏನು ಸಂಚಾರ ಮಾಡ್ತಾ ಇದೆ ಬಸವರಥ ಅಥವಾ ಬಸವ ಅಭಿಯಾನ ಯಾತ್ರೆ, ಈ ಕಾರ್ಯಕ್ರಮದ ಮುಖಾಂತರ ಇಡೀ ನಾಡಿಗೆ ಒಂದು ಸ್ಪಷ್ಟ ಸಂದೇಶವನ್ನ, ನಾವೆಲ್ಲರೂ ಒಂದೇ, ಈ ಮಾನವ ಕುಲ ಒಂದೇ ಅನ್ನುವಂಥದ್ದನ್ನ ಇವತ್ತು ಸಾರಿ ಸಾರಿ ಹೇಳಬೇಕಾಗಿದೆ. ಬಂಧುಗಳೇ, ನಾವು ಇವತ್ತು ದೊಡ್ಡವರಾಗಬೇಕಾದ್ರೆ ದೊಡ್ಡ ಗುಣಗಳನ್ನೇ ಬೆಳೆಸ್ಕೊಳ್ಬೇಕಾಗುತ್ತೆ. ಸಣ್ಣವರಾಗಬೇಕಾದ್ರೆ ಸಣ್ಣ ಗುಣಗಳನ್ನು ಬೆಳೆಸ್ಕೋಬೇಕಾಗಿಲ್ಲ, ಅದು ತಾನಾಗೆ ಬಂದೇ ಬಿಡುತ್ತೆ. ಹಾಗಾಗಿ ಸಣ್ಣ ಗುಣಗಳನ್ನು ಬಿಟ್ಟು ನಾವು ದೊಡ್ಡದಾಗಿ ಯೋಚನೆ ಮಾಡುವಂತ ಬಸವಣ್ಣನವರ ಒಂದೊಂದು ವ್ಯಕ್ತಿತ್ವರೂ ಕೂಡ, ಒಂದೊಂದು ವಿಚಾರಧಾರೆಯೂ ಕೂಡ, ಅವರಲ್ಲಿ ಆದಂತ ಶರಣರ ವಿಚಾರಧಾರೆಗಳು ಅದು ಇವತ್ತಿಗೂ ಮುಂದಿಗೂ ಹಿಂದೂ ಯಾವತ್ತಾದ್ರೂ ಕೂಡ ಅದು ಜೀವಂತವಾಗಿರುವಂತಹ ಸಂಗತಿಗಳು. ಅಂಥ ಜೀವಂತವಾಗಿರುವಂತಹ ಸಂಗತಿಗಳನ್ನ ಈ ಜಗತ್ತಿನೊಳಗಡೆ ಎಲ್ಲಿವರೆಗೂ ಮಾನವ ಕುಲ ಬದುಕುತ್ತೋ ಅಲ್ಲಿವರೆಗೂ ಕೂಡ ಬಸವಣ್ಣನವರು ಬದುಕಿರ್ತಾರೆ ಅನ್ನುವಂಥದ್ದನ್ನ ನಾವು ಸ್ಪಷ್ಟಪಡಿಸಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ಯಾಕೆಂದ್ರೆ ಮಾತುಗಳು ಉಳಿತು ಅಂತಂದ್ರೆ ಅವರು ಜೀವಂತವಾಗುತ್ತಾರೆ ಅಂತಾನೆ ಅರ್ಥ. ಹಾಗಾಗಿ ಅಂತ ಶರಣರ ಮಾತುಗಳನ್ನ, ಅವರ ವಿಚಾರಧಾರೆಗಳನ್ನ ಇಡೀ ನಾಡಿಗೆ ನಾವು ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ ಸಭೆಯನ್ನ ಪೂಜ್ಯರ ಸಾನ್ನಿಧ್ಯದಲ್ಲಿ ಕರೆದು, ಬಹುಶಃ ನಾವು ಬರೋ ಹಾಗಿರಲಿಲ್ಲ, ಆದ್ರೂ ಪೂಜ್ಯರೊಂದು ಸ್ವಲ್ಪ ಹೊತ್ತು ಬಂದು ಹೋಗಿ ಅಂತ ಅಂದ್ರು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾಗೆ ನಿಮ್ಮೆಲ್ಲರ ಆಶಾದಾಯಕವಾದಂತಹ ಮಾತುಗಳನ್ನು ಕೇಳಿದಾಗ ಬಹಳ ಸಂತೋಷ ಆಯಿತು. ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಗೊತ್ತಿದೆ, ಬಸವಣ್ಣ ವಿಚಾರಧಾರೆಗಳೆಲ್ಲ ಗೊತ್ತಿದೆ. ಅದನ್ನ ಇಲ್ಲಿ ಅತಿ ಹೆಚ್ಚು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ಅವರ ವಿಚಾರಧಾರೆಗಳನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಧ್ಯಮ ಮಿತ್ರರು ಮಾಡಬೇಕು. ಅದರ ಜೊತೆಯಲ್ಲಿ ಅತಿ ಹೆಚ್ಚು ಇಲ್ಲಿಂದ ಅರಸೀಕೆರೆಯಿಂದ ಜನ ಬರಬೇಕು. ಬಹುಶಃ ನಾವು ಅನ್ಕೊಂಡಿದ್ದೇವೆ ಅರಸೀಕೆರೆಯಿಂದ 1,000 ಜನ ಆದ್ರೂ ನಾವು ಬರ್ಬೋದಾ ಅಂತ ಒಂದು ಯೋಚನೆ ಇದೆ. 1,000 ಜನ ಬಂದ್ರೆ ಅದಕ್ಕಿಂತ ಹೆಚ್ಚಿದ್ರೆ ಇನ್ನೂ ಸಂತೋಷ ಇದೆ. ಅದನ್ನು ಸ್ವಲ್ಪ ನಾವು ಕೊಡ್ಬೇಕು. ನಾವು ಕೊಡ್ಬೇಕಾದಂತ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗಬಹುದು. ಈಗ ನಾವು ಬಹಳ ಜನ ಮೀಟಿಂಗ್ ಕರೆದ್ರೆ ದುಡ್ಡು ಕೇಳಕ್ ಕಲಿತಾರಪ್ಪ, ಮೀಟಿಂಗಿಗೆ ಹೋಗ್ಬಾರ್ದು ಅನ್ನೋ ಪರಿಸ್ಥಿತಿ ಬಂದಾಗಿದೆ. ಅದರ ಅರ್ಥ ಏನು? ನಾವು ಕೊಡ್ಬೇಕು ಕೊಡಬಾರ್ದು ಅನ್ನೋದಕ್ಕಿಂತ ಮತ್ತೆ ನನ್ನ ಋಣವನ್ನು ಹೇಗೆ ತೀರಿಸಬೇಕು ಅಂತ ಹೇಳಿ. ಯಾಕಂದ್ರೆ ನೀನು ಹೊಂದ್ಕೊಂಡು ಹೋಗೋದಿಲ್ಲ ಅಂತ ಗೊತ್ತಿದೆ. ಆಮೇಲೆ 5,000 10,000ದಲ್ಲಿ ಕಾರ್ಯಕ್ರಮ ನಡೆಯೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಯಾರೂ ನಾವು ಮುಂದೆ ಬರಲಿಲ್ಲ ಅಂದ್ರೆ ನಾವು ಬೇಡ, ನಾವು ಹೋಗೋದಿಲ್ಲ ಅಂತ ನಾವು ಕೂತ್ಕೊಂಡು ನೀವು ಕೂತ್ಕೊಂಡ್ರಿ ಅಂತಂದ್ರೆ ಮತ್ತೆ ಕಟ್ಟೋರು ಯಾರಿಲ್ಲ, ಮಾಡೋರು ಯಾರಿಲ್ಲ. ನನ್ನ ಮುಂದೆ ಈ ಪೀಳಿ ತಗೊಂಡು ಹೋಗೋರು ಯಾರು? 800 ವರ್ಷಗಳಿಂದ ಬಂದಿದ್ದೆ, ಇನ್ನೊಂದು 800,000 ವರ್ಷ ಮುಂದಕ್ಕೆ ತಗೊಂಡು ಹೋಗ್ಬೇಕಲ್ಲ ಈ ರಥವನ್ನ, ಎಳೆಯೋರು ಯಾರು? ಬರೀ ನಮ್ಮ ಸ್ವಾರ್ಥ ಜೀವನಕ್ಕೆ ದಿನನಿತ್ಯ ನಾವು ಬದುಕಿದ್ರೆ ಅದಕ್ಕೆ ಅರ್ಥ ಏನಿದೆ? ಅದರಲ್ಲಿ ದುಡ್ದಂತ ಸ್ವಲ್ಪವನ್ನ
ಇರುವಂತ ನಮ್ಮ ಆಯುಸ್ನಲ್ಲಿ ಸ್ವಲ್ಪವನ್ನ ಕಿವಿ ಇದ್ದಾಗ, ಕಣ್ಣಿದ್ದಾಗ, ಶಕ್ತಿ ಇದ್ದಾಗ ನಡಿಬೇಕಾಗುತ್ತೆ. ಆ ಶಕ್ತಿನೇ ಹೋದ ಮೇಲೆ ನಾವು ಏನು ಮಾಡಿದ್ರು ಸಾರ್ಥಕತೆ ಆಗೋದಿಲ್ಲ. ಹಾಗಾಗಿ ಅವತ್ತಿನ ಕಾಲದ ಶರಣರ ದೃಷ್ಟಿನೇ ಆಗಿದ್ದು, ಕಾಯಕವನ್ನು ಮಾಡು, ಕಾಯಕ ಮಾಡಿ ದಾಸೋಹ ಮಾಡುವಂತೆ. ದಾಸ